ಆಡಳಿತಾತ್ಮಕವಾಗಿ ಅವ್ರು ಇಲ್ಲಿಂದ ಯಾಕೆ ಹಾಕಿದ್ರು, ಒಂದು ವಾರ ಅಷ್ಟೇ ಆಗಿರೋದು. ಹಾಕಿದ ಮೇಲೆ ಅಲ್ಲಿ ಕಂಟಿನ್ಯೂ ಮಾಡಬೇಕು. ಈಗ ಅಲ್ಲಿ ಹಾಕಿದ್ರು ಅಂದರೆ ಅಲ್ಲಿ ಏನು ಸಮಥಿಂಗ್ ಇಸ್ ದೇರ್, ಏನು ನಡೀತಿದೆ ಅಂತ ಗೊತ್ತಿಲ್ಲ. ವಿತೌಟ್ ಸ್ಯಾಂಕ್ಷನ್ ಪೋಸ್ಟ್ ಇಲ್ದೇ ಈಗ 850 ಜನ ಎಂಪ್ಲಾಯೀಸ್ಗಳನ್ನ ತೊಗೊಂಡಿದ್ದಾರೆ. ಇದು ಅವ್ಯವಹಾರಕ್ಕೆ ನಾಂದಿ ಆಡ್ಬಿಟ್ಟಿದ್ದಾರೆ. ಇವ್ರಿಗೆ ಬೇಕಾದಂಗೆ ಏನು ಮಾಡ್ತಾರೆ, ಸರ್ಕಲ್ ಆಳ್ಗಳ ರೀತಿ ಅಲ್ಲಿಂದ ಕರ್ಕೊಂಡೋಗಿ ರಾಜ್ಯಾದ್ಯಂತ ಇರುವಂಥ ರೀಜನಲ್ ಸೆಂಟರ್ಗಳಿಗೆ ಅವ್ರನ್ನ ಡೆಪ್ಯೂಟ್ ಮಾಡ್ತಾರೆ. 1600 ಚಿಲ್ಲರೆ ಅಪಾಯಿಂಟ್ಮೆಂಟ್ಸ್ ನಮ್ಮಲ್ಲಿ ಎಂಪ್ಲಾಯೀಸ್ ಇದ್ದಾರೆ ಸರ್. ಅದರಲ್ಲಿ 225 ಜನ ಪರ್ಮನೆಂಟ್ ಎಂಪ್ಲಾಯೀಸ್ ಇದ್ದೀವಿ ನಾವು. ಇನ್ನು 1600 ಚಿಲ್ಲರೆ ಪೋಸ್ಟಲ್ಲಿ ಇವತ್ತವರೆಗೂ ಇರೋಂಥವ್ರು 375 ಕಳೆದ್ರೆ ಉಳಿದ್ರೆಲ್ಲ ಟೆಂಪ್ರರಿನೇ. ಟೆಂಪ್ರರಿ ಎಂಪ್ಲಾಯೀಸ್ಗೆ ನೇಮಕಾತಿ ಮಾಡಿದ್ವಿ ಅಂತೇಳಿ ಸುಮಾರು 60ರಿಂದ 65 ಜನಕ್ಕೆ ಮೆಡಿಕಲ್ ಸರ್ಟಿಫಿಕೇಟ್ ತೊಗೊಂಡು ಕಂಡೋನೇಷನ್ ಆಫ್ ಡಿಲೇ ಮಾಡಿಬಿಟ್ಟವ್ರನ್ನ ರಿಪೋರ್ಟ್ ಮಾಡಿಸ್ಕೊಂಡು ಸಂಬಳ ಮಾಡೋ ವ್ಯವಸ್ಥೆ ಆಗಿದೆ. ನೀವು ನಂಬ್ತಿರೋ ಬಿಡ್ತೀರಾ ಸರ್, ಪಿರಿಯಾಪಟ್ಟಣದಲ್ಲಿ ಕಳೆದ ಡಿಸೆಂಬರ್ಲಿ ಒಂದು ಸೆಂಟರ್ ಓಪನ್ ಆಗಿದೆ. ಅಲ್ಲಿ ಇವತ್ತು 22 ಜನ ಇದ್ದಾರೆ. ಅಲ್ಲಿ ಕೂತ್ಕೊಳ್ಳೋಕ್ಕೆ ಮೇಜು ಕುರ್ಚಿ ಇಲ್ಲ, ಸಂಬಳ ಕೊಡೋಕ್ಕಾಗಲ್ಲ, ದಿವಾಳಿ ಆಗ್ತೀವಿ ನಾವು ಇವತ್ತು. ಸಂಸ್ಥೆ ಇಲ್ಲಿರೋ 1600 ಜನಕ್ಕೆ ಇವರು ಬಾಯಿಗೆ ಮಣ್ಣಾಗ್ತಾರೆ ಇವರು. ಸರ್, ಅವಶ್ಯಕತೆಗಿಂತ ಹೆಚ್ಚಿನ ಸಿಬ್ಬಂದಿಗಳ ಸುಳ್ಳು ಮಾಹಿತಿ ಅಲ್ಲ. ಈಗ ಹೇಳ್ತಾ ಇರ್ತಕ್ಕಂಥದ್ದು ಪ್ರಕಾರವಾಗಿ ಅಗತ್ಯಕ್ಕಿಂತ ಹೆಚ್ಚಿನ ಸಿಬ್ಬಂದಿಗಳ ನೇಮಕಾತಿ ಮಾಡಿಕೊಂಡಿದ್ದಾರೆ. ನಾವು ನಾನ್ ಟೀಚಿಂಗ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇದ್ದೀನಿ. ನಮ್ಮ ಒಬ್ಬ ಸಹೋದ್ಯೋಗಿ ಮಿತ್ರನ ಏಕೈಕಿ ಸೂಪರ್ಡೆಂಟ್ ಗ್ರೂಪ್ ಬಿ ಅವ್ರನ್ನ ಏಕೈಕಿ ಹಣಕಾಸು ವಿಭಾಗದಿಂದ ಟ್ರಾನ್ಸ್ಫರ್ ಮಾಡಿದರು ಮತ್ತು ಹೆಚ್ಚುವರಿಯಾಗಿ ಗೆಸ್ಟ್ ಹೌಸ್ನ ಇನ್ಚಾರ್ಜ್ ಕೊಟ್ಟಿದ್ದರು, ಅದರಿಂದನೂ ರಿಮೂವ್ ಮಾಡಿದರು. ಹಾಗಾಗಿ ನಾವು ಅದ್ರ ಬಗ್ಗೆ ಏಕೈಕಿ ಕಾರಣ ಇಲ್ಲದೆ ಯಾಕೆ ಮಾಡಿದ್ದೀರಿ ಅಂತ ನಾವು ಸಂಘದಿಂದ ನಾವು ಕೇಳಿದಾಗ ಅದನ್ನು ಅವರು ಸ್ವಲ್ಪ ರಿಜಿಸ್ಟ್ರಾರು ನಮಗೆ ಉತ್ತರನೂ ಕೊಡದೆ ಎದ್ದೋದದ್ದು ನಮಗೆಲ್ಲ ತುಂಬ ಮುಜುಗರ ಆಯಿತು. ಹಾಗಾಗಿ ನಾವು ಈ ಹೋರಾಟಕ್ಕೆ ಇಳಿಬೇಕಾಗಿ ಬಂತು. ಈಗ ಹೋರಾಟ ಮಾಡಿದ್ದೀವಿ. ಈಗ ಆದೇಶನ ಹಿಂಪಡೆದಿದ್ದಾರೆ. ಬಂದು ಹಿಂದೆ ಎಲ್ಲಿತ್ತು ಅಲ್ಲಿಗೆ ರಿವೋಕ್ ಮಾಡಿದ್ದಾರೆ. ಹಾಗಾಗಿ ಅದನ್ನು ನಾವೀಗ ಹೋರಾಟನ ನಿಲ್ಲಿಸ್ತಾ ಇದ್ದೀವಿ. ಇಲ್ಲಿ ಇನ್ನೊಂದು ವಿಚಾರ ಯಾಕಾಗಿ ಅವ್ರನ್ನ ಅಲ್ಲಿಗೆ ಹಾಕಿದ್ರು, ಯಾವ ಕಾರಣಕ್ಕಾಗಿ ತೆಗೆದ್ರು ಅಂತ ಸರ್ ಗೊತ್ತಿಲ್ಲ ಕಾರಣ. ಈಗ ಆಡಳಿತಾತ್ಮಕವಾಗಿ ಅವ್ರು ಇಲ್ಲಿಂದ ಯಾಕೆ ಹಾಕಿದ್ರು, ಒಂದು ವಾರ ಅಷ್ಟೇ ಆಗಿರೋದು. ಹಾಕಿದ ಮೇಲೆ ಅಲ್ಲಿ ಕಂಟಿನ್ಯೂ ಮಾಡಬೇಕು. ಈಗ ಅಲ್ಲಿ ಹಾಕಿದ್ರು ಅಂದರೆ ಅಲ್ಲಿ ಏನು ಸಮಥಿಂಗ್ ಇಸ್ ದೇರ್, ಏನು ನಡೀತಿದೆ ಅಂತ ಗೊತ್ತಿಲ್ಲ. ಅದನ್ನು ಇವ್ರ ಅಂಡರಲ್ಲಿ ಈಗ ತುಂಬ ಬಿಗಿ ಮಾಡ್ತಾರೆ. ಇವ್ರು ಬಂದ ಮೇಲೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಮತ್ತೆ ಅವರು ರಿಮೂವ್ ಮಾಡಿರ್ಬೋದು. ಅದು ಬೇರೆ ವಿಚಾರ. ಈಗ ಹಾಕೋಕ್ಕೆ ಮುಂಚೆ ಅವರು ಯೋಚನೆ ಮಾಡಬೇಕಾಗಿತ್ತು, ಒಂದು ಅಡ್ಮಿನಿಸ್ಟ್ರೇಷನ್. ಹಾಗಾಗಿ ಅದು ಯೋಚನೆ ಮಾಡದೆ ಒಂದು ವಾರದಲ್ಲಿ ಅದನ್ನು ರಿವೋಕ್ ಮಾಡಿದ್ರೆ ಅದು ಏನಂದರೆ ಒಂದು ಎಂಪ್ಲಾಯೀಸ್ಗೆ, ಒಂದು ಅಧಿಕಾರಿಗೆ ಒಂದು ಮುಜುಗರ ಆಗುತ್ತೆ. ಅದು ಏನಂದರೆ ಬ್ಯಾಡ್ ಇಂಪ್ರೆಷನ್ ಬರುತ್ತೆ ಅದು ತಪ್ಪಾಗಿ. ಹಾಗಾಗಿ ಏನಾಗುತ್ತೆ, ಈಗ ಅದ್ರ ಬಗ್ಗೆ ನಾವು ಕೇಳಕ್ಕೆ ಬಂದಾಗ ಸ್ವಲ್ಪ ಅದನ್ನು ಕ್ಲಾಶ್ ಆಯಿತು ಬೆಳಿಗ್ಗೆ ಅವ್ರಿಗೂ ನಮಗೂ. ಹಾಗಾಗಿ ನಾವು ಈ ಹೋರಾಟಕ್ಕೆ ಇಳಿದಿದ್ದೀವಿ ಸರ್. ಈಗ ಇವರು 16/3/2024 ಬರ್ತಾರೆ ಸರ್, ರಿಜಿಸ್ಟ್ರಾರ್ ಪ್ರವೀಣ್ ಅವರು. ಸೊ ಅವ್ರು ಅಪಾಯಿಂಟ್ ಆಗಿ ಬರ್ತಾರೆ ಗವರ್ನರ್ ಆಫೀಸಿಂದ. ತದನಂತರ ಅವ್ರು ಬಂದಿದ್ದ ನಂತರ ಸುಮಾರು 700ರಿಂದ 850 ಜನನ ಹೇರಳವಾಗಿ ವಿತೌಟ್ ಸ್ಯಾಂಕ್ಷನ್ ಪೋಸ್ಟ್ ಇಲ್ದೇ ಈಗ 850 ಜನನ ಎಂಪ್ಲಾಯೀಸ್ಗಳನ್ನ ತೊಗೊಂಡಿದ್ದಾರೆ. ಇದು ಅವ್ಯವಹಾರಕ್ಕೆ ನಾಂದಿ ಆಡ್ಬಿಟ್ಟಿದ್ದಾರೆ. ಇನ್ನು ಮುಂದೆನೂ ಕೂಡ ತೊಗೊಳ್ತಾ ಇದ್ದಾರೆ. ತೊಗೊಳೋದನ್ನು ನಿಲ್ಲಿಸೋದಕ್ಕೋಸ್ಕರ ನಾವು ಸಂಘದ ವತಿಯಿಂದ, ಅಂದರೆ ನಾವು ಪರ್ಮನೆಂಟ್ ಸ್ಟಾಫ್, ನಾನ್ ಟೀಚಿಂಗ್ ಸ್ಟಾಫಿಂದ ನಾವು ಬಂದಿದ್ವಿ. ನಾವು ಒಂದು ಸಂಘದ ಪದಾಧಿಕಾರಿಗಳೆಲ್ಲರೂ ಬಂದು ನಾವು ಇದನ್ನು ಹೋರಾಟಕ್ಕೆ ಬಂದ್ವಿ. ನಾವು ಒಂದು ಮೆಮೊರಂಡಮ್ 24/10/2024 ನಾವು ಇದನ್ನು ಮೆಮೊರಂಡಮ್ ಕೊಟ್ಟಿದ್ದ ನಂತರನೂ ಸಹ ಇವತ್ತುವರೆಗೂ ಕೂಡ ತಾತ್ಕಾಲಿಕ ನೌಕರನ್ನ ಹೇರಳವಾಗಿ ತಗೊಳ್ತಾನೆ ಇದ್ದಾರೆ. ಸರ್, ತಗೊಳ್ತಾ ಇರೋ ಕಾರಣ ಅಧಿಕಾರಿ ವರ್ಗದವರೇ ಹೇಳಬೇಕಾಗ್ತದೆ. ಬಟ್ ಇಲ್ಲಿ ನಮ್ಮಲ್ಲಿ ವರ್ಕ್ ಲೋಡು ಅಷ್ಟಿಲ್ಲ ಸರ್. ನಮ್ಮ ವರ್ಕ್ ಲೋಡ್ ಇರೋದೇ 300ರಿಂದ 350 ಜನಕ್ಕಷ್ಟೇ ಇರೋದು ಸರ್. 1680 ಜನನ ತಗೊಳ್ಳೋಂಥದ್ದನ್ನ ಇವರು ಆ ಪ್ರಮೇಯನ ಉದ್ಭವ ಮಾಡಿದ್ದಾರೆ. ಇದಕ್ಕೆ ನಾವು ಹೋರಾಟ ಕೊಟ್ಟಿದ್ವಿ. ಇವತ್ತು ಏನಂತಂದರೆ ಈಗಾಗಲೇ ಟ್ರಾನ್ಸ್ಫರ್ ಮೇಲೆ ಟ್ರಾನ್ಸ್ಫರ್ ನಡೀತಾ ಇತ್ತು. ಟ್ರಾನ್ಸ್ಫರ್ ಪಾಲಿಸಿನ ನಾವು ನಿಲ್ಲಿಸಿ ಇದನ್ನೇನಿದೆಯೋ ಟ್ರಾನ್ಸ್ಫರ್ ಪಾಲಿಸಿ ಮಾಡಿ ಅಂತಂದ್ಬಿಟ್ಟು 6/1/2025 ನಾವು ಒಂದು ಎಲ್ಲರೂ ಸಾಮೂಹಿಕವಾಗಿ ಒಂದು ಸ್ಟ್ರೈಕ್ ಮಾಡ್ತೀವಿ. ಅದಕ್ಕೆ ಅವ್ರು ಹೇಳ್ತಾರೆ ಪ್ರತ್ಯುತ್ತರ ಕೊಡ್ತೀವಿ, ಟ್ರಾನ್ಸ್ಫರ್ ಪಾಲಿಸಿ ಮಾಡ್ತೀವಿ ಅಂತ. ನಾವು BYM ಮೆಂಬರ್ಸ್ ಕೂಡ ನಾವು ಅವ್ರನ್ನ ಗೆರವು ಹಾಕಿ 16/1/2025 ಒಂದು ನಮ್ಮಲ್ಲಿ BYM ವ್ಯವಸ್ಥಾಪನಾ ಮಂಡಳಿದು ಒಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ವಿಶ್ವನಾಥ್ ಅವರು, ಹರೀಶ್ ಗೌಡ್ರು ಅವರೆಲ್ಲರೂ ನಮ್ಮ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರುಗಳು, ರವಿಶಂಕರ್ ಇವರೆಲ್ಲರಿಗೂ ನಾವು ಮನವರಿಕೆ ಮಾಡ್ತೀವಿ. ಪ್ರಾಚಿಗೌಡ ಎಲ್ಲರಿಗೂ ಮನವರಿಕೆ ಮಾಡಿದ್ದಾಗ ಏನಾಯಿತು, ಅವರು ಯಾವುದೇ ರೀತಿ ನಾವು ಬೇರೆ ಯಾವುದೇ ನೀವು ಅಜೆಂಡಾ ಇಟ್ಟಿದ್ರು ನಾವು ಒಪ್ಪಲ್ಲ, ನೀವೇನೇ ಇದ್ರೂ ನಮಗೆ ಯಾರ್ಯಾರಿಂದ ಇದು ನೀವು ತೊಗೊಂಡಿದ್ದೀರಾ, ತಾತ್ಕಾಲಿಕ ನೌಕರರು ಯಾರ ಹೆಸರಲ್ಲಿ ತೊಗೊಂಡಿದ್ದೀರಾ, ಮಿನಿಸ್ಟ್ರುಗಳ ಹೆಸರು ಹೇಳ್ತಾ ಇದ್ದೀರಾ, ಮಿನಿಸ್ಟ್ರುಗಳ ಹೆಸರು ಹೇಳ್ತಾ ಇರುವಾಗ ಅವ್ರು ಯಾರ್ಯಾರು ಇರಬಹುದು ಅದನ್ನು ನಮಗೆ ಡೀಟೇಲಾಗಿ ಕೊಡಿ ಅಂತ ಹೇಳಿ ಅವರು ಹೊರಟುಬಿಡ್ತಾರೆ.
ಎಲ್ಲಿಂದ ಸಭೆಯಿಂದ ಹೊರಗಡೆ ಬರ್ತಾರೆ. ಸೊ ಹೊರಗಡೆ ಬಂದಿದ್ದು ಇವತ್ತಿವರೆಗೂ ಅವ್ರಿಗೆ ಯಾವುದೇ ಉತ್ತರ ಕೊಟ್ಟಿಲ್ಲ. ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಅನಗತ್ಯವಾಗಿ ಪೋಸ್ಟಿಂಗ್ಸ್ ಮಾಡಲಾಗ್ತಾ ಇದೆ ಅಂತಕ್ಕಂಥ ಒಂದು ಸರ್ ಇದೊಂದೇ ಅಲ್ಲ, ಲರ್ನರ್ ಸಪೋರ್ಟ್ ಪ್ರಮೋಷನ್ ಕೊಡ್ತಾರೆ ಸರ್. ಟೆಂಪ್ರವರಿ ಅವ್ರಿಗೆ ನೀವು ಡಿ ಗ್ರೂಪ್ ಅಂತ ತಗೊಂಡಿರ್ತಾರೆ ಸರ್. ಡಿ ಗ್ರೂಪ್ ಅಂತ ತಗೊಂಡಿದ್ದ ನಂತರದಲ್ಲಿ ನಮ್ಗೆ ಈಗಲೂ ಕೂಡ ಇದು ನಿಗೂಢ ಸರ್. ಈಗಲೂ ನಾವು ಪ್ರಮೋಷನ್ ತಗೊಳ್ಳೋದಕ್ಕೆ ಪರ್ಮನೆಂಟ್ ಸ್ಟಾಫ್ಗಳು ತುಂಬ 10 ವರ್ಷದಿಂದ 12 ವರ್ಷ ಸರ್. ನಾನೇ 11 ವರ್ಷದಿಂದ ನಾನು FDC ಇದ್ದೆ, ಸೀನಿಯರ್ ಅಸಿಸ್ಟೆಂಟ್ ಆಗಿದ್ದು 12ನೇ ವರ್ಷಕ್ಕೆ ಸರ್. ಆದರೆ ಇದೇ ತಾತ್ಕಾಲಿಕ ನೌಕರರಿಗೆ 2 ತಿಂಗಳು 3 ತಿಂಗಳು ತಗೊಂಡಿದ್ದು ಆಗಿದ ತಕ್ಷಣವೇ, ಅಂದರೆ ಅವ್ರನ್ನ ತಾತ್ಕಾಲಿಕ ನೌಕರರಾಗಿ ಅಪಾಯಿಂಟ್ ಮಾಡ್ಕೊಂಡಿದ್ದ ತಕ್ಷಣವೇ 6 ತಿಂಗಳಿಗೂ ಇಲ್ಲ ವರ್ಷಕ್ಕೆ ಪ್ರಮೋಷನ್ ಥರ ಕೊಡ್ತಾ ಇದ್ದಾರೆ ಸರ್. ನೇಮಕಾತಿ ಮಾಡಲಿಕ್ಕೆ ಯಾವುದೇ ಒಂದು ಸರ್ಕಾರಿ ಇಲಾಖೆಯಲ್ಲಿ, ಇದು ಕೂಡ ಒಂದು ಸರ್ಕಾರಿ ವಿಶ್ವವಿದ್ಯಾನಿಲಯ, ನೇಮಕಾತಿ ಮಾಡಲಿಕ್ಕೆ ಒಂದು ಮೆಥಡ್ ಇದ್ರು. ಅದು ಒಂದು ನೋಟಿಫಿಕೇಶನ್ ಮಾಡಬೇಕು, ಅರ್ಜಿ ಕರಿಬೇಕು, ಅರ್ಜಿ ಕರೆದು ನಂತರದಲ್ಲಿ ಇಂಟರ್ವ್ಯೂ ಮಾಡಿಬಿಟ್ಟು ನೇಮಕಾತಿ ಮಾಡಬೇಕು ಸರ್. ಅದು ಯಾವುದಕ್ಕೆ ಅಂತ ಹೇಳಿದ್ರೆ ಮಂಜೂರಾದ ಹುದ್ದೆಗೆ ಎದುರಾಗಿ ನಾವು ಅಲ್ಲಿ ನೇಮಕಾತಿ ಮಾಡೋ ಸಾಧ್ಯತೆ ಇರ್ತದೆ ಸರ್. ಇಲ್ಲಿ ಏನು ಮಾಡ್ತಾರೆ, ಇಲ್ಲಿ ಮಾನ್ಯ ಕುಲಪತಿಗಳಿಗೆ 6 ತಿಂಗಳಿಗೆ ಮೀರಿದಿರೋ ಥರದ ಒಂದು ನೇಮಕಾತಿ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರುತ್ತೆ ಸರ್ ನಮ್ಮ ಕಾರಾಮೋವಿ ಕಾಯ್ದೆ. ಅದ್ರ ಪ್ರಕಾರ ಏನು ಮಾಡ್ತಾರೆ ಇವರು, ಅದರಲ್ಲೂ ಕೂಡ ನೀನು ಅಧಿಸೂಚನೆ ಮಾಡಿ ಲೋಕಲ್ ಪೇಪರ್ಲಿ ಅಡ್ವರ್ಟೈಸ್ಮೆಂಟ್ಸ್ ಕೊಟ್ಟು ಅದನ್ನು ಇಂಟರ್ವ್ಯೂ ಮಾಡಿಬಿಟ್ಟು ಇದು ಮೀಸಲಾತಿನೂ ಕೂಡ ಇದು ಮಾಡಿಬಿಟ್ಟು ನೇಮಕಾತಿ ಮಾಡು ಅಂತ ಹೇಳ್ತಾರೆ. ಇವ್ರು ಏನು ಮಾಡ್ತಾರೆ, ಇವ್ರಿಗೆ ಬೇಕಾದಂಗೆ ಏನು ಮಾಡ್ತಾರೆ, ಸರ್ಕಲ್ ಆಳ್ಗಳ ರೀತಿ ಅಲ್ಲಿಂದ ಕರ್ಕೊಂಡೋಗಿ ರಾಜ್ಯಾದ್ಯಂತ ಇರುವಂಥ ರೀಜನಲ್ ಸೆಂಟರ್ಗಳಿಗೆ ಅವ್ರನ್ನ ಡೆಪ್ಯೂಟ್ ಮಾಡ್ತಾರೆ. ಅಲ್ಲಿಗೆ ಬೀದರ್ಲಿ ಕೆಲಸ ಮಾಡಿ, ಚಾಮರಾಜನಗರದಲ್ಲಿ ಕೆಲಸ ಮಾಡಿ, ಬಳ್ಳಾರಿಲಿ ಕೆಲಸ ಮಾಡಿ, ದಾವಣಗೆರೆಲಿ ಕೆಲಸ ಮಾಡಿ, ಬೆಂಗಳೂರು ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಒಂದು 3 ತಿಂಗಳಿಂದ ಕೆಲಸ ಮಾಡಿಸ್ಕೋತಾರೆ ಸರ್. ಇದು ಮೆಥಡ್ ಇಲ್ಲಿ ನಡೀತಾ ಇರೋದು. ಅದಾದ ನಂತರದಲ್ಲಿ ಬ್ಯಾಕ್ ಡೋರ್ಲಿ ಅವ್ರಿಗೆ ನೇಮಕಾತಿ ಆದೇಶ ಮಾಡ್ದಂಗೆ ಮಾಡಿ ಅವ್ರಿಗೆ ನೇಮಕಾತಿ ಆದೇಶಗಳನ್ನು ಕೊಡಲ್ಲ. ಅವಾಗ ಏನು ಮಾಡ್ತಾರೆ, ಅವ್ರಿಗೆ ಅದರ ನೆಕ್ಸ್ಟ್ ಮಂತಿಂದ ಅವ್ರಿಗೆ ಸ್ಯಾಲ್ರಿನ ಸ್ಟಾರ್ಟ್ ಮಾಡ್ತಾರೆ. ಸ್ಯಾಲ್ರಿ ಸ್ಟಾರ್ಟ್ ಮಾಡೋದಂಥ ನಂತರದಲ್ಲಿ ಅವ್ರಿಗೆ ಇದು ಒಂದು ಹಂತ ಆಯಿತು ಸರ್. ಈಗ ಇಲ್ಲಿ ನೇಮಕಾತಿ ಆಗಂಥವ್ರೆಲ್ಲ ಜಾಸ್ತಿ ಡಿಮಾಂಡ್ ಬರ್ತಾ ಇರೋದಂತೆಲ್ಲ ಸೌತ್ ಕರ್ನಾಟಕದಲ್ಲಿರೋಂಥವ್ರು, ಮೈಸೂರು ಭಾಗದಲ್ಲಿರೋಂಥ ಮತ್ತು ಚಾಮರಾಜನಗರ ಭಾಗದಲ್ಲಿರೋಂಥ ಇದು ಕ್ಯಾಂಡಿಡೇಟ್ಸ್ದು ಅವ್ರಿಗೆ ಮೈಸೂರು ಭಾಗಕ್ಕೆ ಅಥವಾ ಈ ಕಡೆ ಮೈಸೂರಿಗೆ ಹತ್ತಿರ ಇರೋಂಥ ಸೆಂಟ್ರ್ಗಳಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕ್ಕೆ ಸ್ಕೀಮಿಂದಲ್ಲಿ ಮಾಡ್ಕೊಳ್ತಾರೆ ಸರ್. ಇದೇ ಥರ ಮಾಡ್ತಾ ಹೋಗಿ ಮೇಡಮ್ ಹೇಳ್ತಾ ಪ್ರಕಾರ, ನಮ್ಮ ಜಂಟಿ ಕಾರ್ಯದರ್ಶಿಗಳು ಹೇಳಿದ ಪ್ರಕಾರ ಇವತ್ತು 1600 ಚಿಲ್ಲರೆ ಅಪಾಯಿಂಟ್ಮೆಂಟ್ಸ್ ನಮ್ಮಲ್ಲಿ ಎಂಪ್ಲಾಯೀಸ್ ಇದ್ದಾರೆ ಸರ್. ಅದರಲ್ಲಿ 225 ಜನ ಪರ್ಮನೆಂಟ್ ಎಂಪ್ಲಾಯೀಸ್ ಇದೆ ನಾವು, ಕಾಯಂ ಶಿಕ್ಷಕೇತರ ನೌಕರರು, ಅಂದರೆ ಡಿ ಗ್ರೂಪಿಂದ ಹಿಡಿದು ಡೆಪ್ಟಿ ರಿಜಿಸ್ಟ್ರಾರ್ ತನಕ, ಮತ್ತು ಟೀಚರ್ಸು ಅಸಿಸ್ಟೆಂಟ್ ಪ್ರೊಫೆಸರಿಂದ ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಪ್ರೊಫೆಸರ್ಗಳ ತನಕ ಇವತ್ತು 100 ಜನ ಇರ್ಬೋದು ಸರ್ ಅಷ್ಟೇ. ಇನ್ನು 1600 ಚಿಲ್ಲರೆ ಪೋಸ್ಟಲ್ಲಿ ಇವತ್ತವರೆಗೂ ಇರೋಂಥವ್ರು 375 ಕಳೆದ್ರೆ ಉಳಿದರೆಲ್ಲ ಟೆಂಪ್ರರಿನೇ. ಆಮೇಲೆ ನಮ್ಮಲ್ಲಿ ಇರೋಂಥದ್ದು ಹುದ್ದೆಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ಕೇವಲ 545 ನಾನ್ ಟೀಚಿಂಗ್ ಪೋಸ್ಟು, ಮತ್ತು ಟೀಚಿಂಗ್ ಪೋಸ್ಟು 125. ನೀವು ಯೋಚನೆ ಮಾಡ್ಕೊಳ್ಳಿ, ಟೀಚರ್ಸು ಇವತ್ತು ಇನ್ನು ಮಿನಿಮಮ್ ಒಂದು 250 ಜನ ಅಂತೂ ಖಂಡಿತ ಇದ್ದಾರೆ ಸರ್. ಕಾಯಂ ಟೀಚರ್ಸ್ 100 ಜನ ಬಿಟ್ಟರೆ ಇನ್ನು ಗೆಸ್ಟ್ ಲೆಕ್ಚರರ್ಸ್ ಆಗಿ ಒಂದಷ್ಟು ಜನ ಇದ್ದಾರೆ, ಕಾಂಟ್ರಾಕ್ಟ್ ಟೀಚರ್ಸ್ ಅಂತೇಳಿ ಒಂದಷ್ಟು ಜನ ಇದ್ದಾರೆ ಸರ್. ಸೊ ಇದು ಈ ಥರ ಆಗ್ತಾ ಹೋಗಿ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಮಗೆ ಸರ್ಕಾರದಿಂದ ಆಗಲಿ UGCಯಿಂದ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಯಾವುದೇ ರೀತಿಯ ವೇತನ ಅನುದಾನ ಇಲ್ಲ, ಡೆವಲಪ್ಮೆಂಟ್ ಗ್ರ್ಯಾಂಟ್ಸ್ ಇಲ್ಲ ಸರ್. ನಾವು ನಮಗೆ ಸಂಬಳ ಮತ್ತು ಸಾರಿಗೆನ ಮತ್ತು ಪೆನ್ಷನನ್ನು ಇಲ್ಲಿನ ಆಂತರಿಕ ಸಂಪನ್ಮೂಲದಿಂದ ಬರ್ಸ್ಕೋಬೇಕು ಅನ್ನೋ ಷರತ್ತಿನೊಂದಿಗೆ ನಮಗೆ ಸರ್ಕಾರದಿಂದ ಆದೇಶ ಆಗಿ ನೇಮಕಾತಿ ಹುದ್ದೆಗಳು ಮಂಜೂರಾಗಿರ್ತದೆ ಸರ್. ಇವತ್ತು ನಮ್ಮ ವಿಶ್ವವಿದ್ಯಾನಿಲಯದ ಸ್ಯಾಲ್ರಿ ಮತ್ತು ಪೆನ್ಷನ್ ವೆಚ್ಚ ಇವತ್ತು ಎಷ್ಟಿದೆ ಅಂದರೆ, ಬರೀ ಸ್ಯಾಲ್ರಿ ಮತ್ತು ಪೆನ್ಷನ್ ವೆಚ್ಚ, ಸಾರಿಗೆ ವಿಚಾರ ಮೇಂಟೆನೆನ್ಸ್ ಹೊರಗಡೆ ಇಟ್ಬಿಡೋಣ, 90 ಕೋಟಿ ಕ್ರಾಸ್ ಆಗಿದೆ ಸರ್. ಇದು ವಾರ್ಷಿಕ. ಇದು ನಾವು ಕೊಡ್ತಾ ಇರೋ ಮಾಹಿತಿ ಅಲ್ಲ, ಇದನ್ನು ಕೊಟ್ಟಿರೋಂಥದ್ದು ಕಳೆದ ಚಳಿಗಾಲದ ಸೆಷನ್ನಲ್ಲಿ ಶ್ರೀವತ್ಸ ಅವರ ಒಂದು ಪ್ರಶ್ನೆಗೆ ವಿಶ್ವವಿದ್ಯಾನಿಲಯ ಕೊಟ್ಟಿರೋಂಥ ಒಂದು ಉತ್ತರ ಇದು ಅಲ್ಲಿಂದ ಇಲ್ಲಿ ತನಕ ಇವರೇನಾಗುತ್ತೆ, ನಾವು ಕಾಯಂ ಶಿಕ್ಷಕೇತರ ನೌಕರ ಸಂಘದಿಂದ ಮನವಿ ಕೊಟ್ಟ ನಂತರದಲ್ಲಿ ಅಕ್ಟೋಬರ್ 31ರಿಂದ ನಾವು ಯಾವುದೇ ನೇಮಕಾತಿ ಮಾಡೋದಿಲ್ಲ ಅಂತ ಹೇಳ್ತಾರೆ. ನಾವು ಹೊತ್ತು ಕೂಡ ಚರ್ಚೆ ಮಾಡ್ತೀವಿ ಸರ್, ಹಾಗಾದ್ರೆ ಡೇಟ್ ಹಾಕ್ಕೊಂಡು ನೀವು ಇನ್ನೂ ನೇಮಕಾತಿ ಮಾಡ್ತಾನೆ ಇರ್ತೀರಾ ಸರ್ ಅಂತ ಹೇಳ್ತೀವಿ ನಾವು. ಅದು ನಿಜನೂ ಆಗೋಗುತ್ತೆ ಸರ್. ಜನವರಿ ಫೆಬ್ರವರಿಲಿ ಕೂಡ ನೇಮಕಾತಿ ಮಾಡಿದ್ದಾರೆ. ನೀವು ನಂಬುತ್ತೀರಾ ಬಿಡ್ತಾರೆ, ಇದು ಮೋಸ್ಟ್ಲಿ ಇದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಅಂತ ಕಾಣ್ತದೆ. ಏನಂತ ಹೇಳಿದ್ರೆ, ಟೆಂಪ್ರರಿ ಎಂಪ್ಲಾಯೀಸ್ಗೆ ನೇಮಕಾತಿ ಮಾಡಿದ್ವಿ ಅಂತೇಳಿ ಸುಮಾರು 60ರಿಂದ 65 ಜನಕ್ಕೆ ಮೆಡಿಕಲ್ ಸರ್ಟಿಫಿಕೇಟ್ ತೊಗೊಂಡು ಕಂಡೋನೇಷನ್ ಆಫ್ ಡಿಲೇ ಮಾಡಿಬಿಟ್ಟವ್ರನ್ನ ರಿಪೋರ್ಟ್ ಮಾಡಿಸ್ಕೊಂಡು ಸಂಬಳ ಮಾಡೋ ವ್ಯವಸ್ಥೆ ಆಗಿದೆ ಆಯಿತಾ. ಈ ನೇಮಕಾತಿನಲ್ಲಿ ಮೀಸಲಾತಿ ಇದಾಗಿಲ್ಲ, ಕ್ವಾಲಿಫಿಕೇಷನ್ ಮೊದಲೇ ಇಲ್ಲ, ಏಜ್ ಗ್ರೂಪ್ ಅನ್ನೋದು ಏಜ್ ಲಿಮಿಟ್ ಅನ್ನೋದಿಲ್ಲ, ಯಾವುದೂ ಇಲ್ಲ ಸರ್. ಇವತ್ತು 45-50 ವರ್ಷದವರು ಕೂಡ ಈ ಫ್ರೆಶ್ ಆಗಿ ಅಪಾಯಿಂಟ್ಮೆಂಟ್ ಆಗಿರೋಂಥ ಸಂದರ್ಭಗಳಿದ್ದಾವೆ ಸರ್. ಇದನ್ನು ಮಾಡಲಿಕ್ಕೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ರೀಜನ್ ಅಂತ ಡಿಫೈನ್ ಆಗಿರೋದು PWD 4 ರೀಜನ್ ತಮಗೆಲ್ಲ ಗೊತ್ತಿದೆ ಸರ್. ಇವತ್ತು 36 ರೀಜನಲ್ ಸೆಂಟರ್ ಇದ್ದಾವೆ. ಪ್ರಾದೇಶಿಕ ಕೇಂದ್ರ ಅಂತ ಹೇಳ್ಬಿಟ್ಟು ಪಿರಿಯಾಪಟ್ಟಣ ಒಂದು ತಾಲೂಕು ಕೇಂದ್ರ, ಕೊಳ್ಳೇಗಾಲ ಅಥವಾ ಮಹದೇಶ್ವರ ಬೆಟ್ಟ ಅನ್ನೋ ಒಂದು ಸಣ್ಣ ಇದರ ತಾಲೂಕು ಕೇಂದ್ರದಲ್ಲಿ ಕೂಡ ಇವತ್ತು ರೀಜನಲ್ ಸೆಂಟರ್ಗಳಿವೆ. ಇದೆಲ್ಲ ಉದ್ದೇಶ ಇಷ್ಟೇ, ಒಂದು ಸೆಂಟರ್ ಮಾಡೋದು, ಅಲ್ಲಿಗೊಬ್ಬರು ರೀಜನಲ್ ಡೈರೆಕ್ಟರ್ನ ನೇಮಕಾತಿ ಮಾಡ್ಕೊಳ್ಬೋದು, ಜೊತೆಗೆ ಅಲ್ಲಿ ಒಂದು ಸ್ಟಾಫ್ನ ನೇಮಕಾತಿ ಮಾಡ್ಕೊಳ್ಬೋದು. ನೀವು ನಂಬ್ತಿರೋ ಬಿಡ್ತೀರಾ ಸರ್, ಪಿರಿಯಾಪಟ್ಟಣದಲ್ಲಿ ಕಳೆದ ಡಿಸೆಂಬರ್ಲಿ ಒಂದು ಸೆಂಟರ್ ಓಪನ್ ಆಗಿದೆ. ಅಲ್ಲಿ ಇವತ್ತು 22 ಜನ ಇದ್ದಾರೆ. ಅಲ್ಲಿ ಕೂತ್ಕೊಳ್ಳೋಕ್ಕೆ ಮೇಜು ಕುರ್ಚಿ ಇಲ್ಲ.
ಸಿ ಎಂ ಸಿದ್ದರಾಮಯ್ಯ ಸಾಹೇಬರು ಇದನ್ನು ಸಂಸ್ಥೆ ಇದು ಹಾಸನಕ್ಕೆ ಹೋಗ್ತಾ ಇತ್ತು ಸರ್, ಒತ್ತಾಸೆ ಮಾಡಿ ಇದನ್ನು ಮೈಸೂರಲ್ಲಿ ತಂದು ಗಂಗೋತ್ರಿಲಿ ಇದನ್ನ ನೆಲೆಗೊಳಿಸ್ತಾರೆ. ಇದನ್ನು ಈಗಾಗಲೇ 26ನೇ ವರ್ಷದಲ್ಲಿ ನಾವು ಇದ್ದೀವಿ. ಈಗ 96ನೇ ಶುರುವಾಗಿರೋದು, 31ನೇ ವರ್ಷದಲ್ಲಿದ್ದೀವಿ. ನನಗೆ ಇರೋ ಪ್ರಕಾರ ನಾನೊಬ್ಬ ಸೀನಿಯರ್ ಎಂಪ್ಲಾಯಿನ ಇನ್ನೊಂದು 7-8 ವರ್ಷ ನಾನು ರಿಟೈರ್ಡ್ ಆಗ್ತೀನಿ, ಒಬ್ಬ ಡೆಪ್ಯೂಟಿ ರಿಜಿಸ್ಟರ್ ಆಗಿದ್ದೀನಿ, ನಾನು ಇಲ್ಲಿ ಸಂಘದ ಕಾರ್ಯದರ್ಶಿ ಆಗಿದ್ದೀನಿ. ಇನ್ನು ಬರೋ 2-3 ವರ್ಷದಲ್ಲಿ ಈ ಸಂಸ್ಥೆ ನೇಪಥ್ಯಕ್ಕೆ ಸರಿಯಾದ ಸಮಸ್ಯೆ ಇದೆ. ಯಾಕಂದರೆ ಈಗ ನೀವು ಆಗಲೇ ಆ ಕಡೆ ಈ ಕಡೆ ಕೇಳಿದರೆ ಎಲ್ಲ ವಿಶ್ವವಿದ್ಯಾಲಯಗಳಿಗೂ ಪಿಂಚಣಿಗೆ ದುಡ್ಡಿಲ್ಲ, ಸಂಬಳಕ್ಕೆ ದುಡ್ಡಿಲ್ಲ. ನಮ್ಮಲ್ಲೂ ಅದೇ ಪರಿಸ್ಥಿತಿ ಬಂದು ನಿಂತಿದೆ. ಇವತ್ತು ಸಂಬಳ ಕೊಡೋಕ್ಕಾಗಲ್ಲ, ದಿವಾಳಿ ಆಗ್ತೀವಿ ನಾವು. ಇವತ್ತು ಸಂಸ್ಥೆ ಇಲ್ಲಿ ಇರೋ 1600 ಜನಕ್ಕೆ ಇವರು ಬಾಯಿಗೆ ಮಣ್ಣಾಗ್ತಾರೆ. ಇವರು ಯಾರು ನಾವು ಪರ್ಮನೆಂಟ್ ಎಂಪ್ಲಾಯೀಸ್ ಅಷ್ಟೇ ಅಲ್ಲ, ಟೆಂಪರರಿ ಎಂಪ್ಲಾಯೀಸ್ಗೂ ಅದೇ ಮಾಡ್ತಾರೆ. ಇದಲ್ದಲೇ ಪ್ರಾದೇಶಿಕ ನಿರ್ದೇಶಕರು ಅಂತ ನೇಮಕಾತಿ ಮಾಡ್ಕೋತಾರೆ. ಪ್ರಾದೇಶಿಕ ನಿರ್ದೇಶಕರನ್ನ ಹಿಂದೆ ವಿಶ್ವವಿದ್ಯಾಲಯದ ಕಾಯಂ ನೌಕರು ಮಾಡ್ತಾ ಇದ್ದಂಥ ನಮ್ಮ ವ್ಯವಸ್ಥೆ ಅದು. ಅದನ್ನ ಟೆಂಪ್ರರಿಯಾಗಿ ತಗೊಳ್ತಾರೆ. ನಂತರದಲ್ಲಿ ಅವ್ರಿಗೆ ಕಾಯಂ ನೌಕರ ವೇತನ ಕೊಡ್ತಾರೆ. ಅವ್ರ ವೇತನ ಎಷ್ಟು ಅಂತ ಹೇಳಿದ್ರೆ ಸರ್ಕಾರದಲ್ಲಿ ಡೆಪ್ಟಿ ಸೆಕ್ರೆಟರಿಗಿರೋ ವೇತನ, ಕಾಯಂ ನೌಕರಲ್ಲ, ಟೆಂಪ್ರರಿ ನೌಕರರು. ಈ ವಿಚಾರವಾಗಿ ಜಸ್ಟಿಸ್ ಭಕ್ತವತ್ಸಲ ಕಮಿಟಿ ರಿಪೋರ್ಟಿಂದ ಅವ್ರು ನೇಮಕಾತಿ ಮಾಡಿರೋಂಥವ್ರ ವಿರುದ್ಧ ಲೋಕಾಯುಕ್ತದಲ್ಲಿ ವಿಶ್ವವಿದ್ಯಾಲಯ ಸಲ್ಲಿಸಿರೋಂಥ ಒಂದು FIR ಪೆಂಡಿಂಗ್ ಇದೆ. ಆಗಿದ್ರು ಕೂಡ ಅದಲ್ದಲೇ ಅದಾದಮೇಲೆ ಕಂಪ್ಲೇಂಟ್ ಆದಮೇಲೂ ಕೂಡ FIR ಆದಮೇಲೂ ಕೂಡ ಸುಮಾರು 21 ಜನನ ನೇಮಕಾತಿ ಮಾಡಿದ್ದಾರೆ. ಕಳೆದ 2 ವರ್ಷದಲ್ಲೂ ಕೂಡ ಈಗಾಗಲೇ ಒಂದು 13 ಜನ ನೇಮಕಾತಿ ಮಾಡಿದ್ದಾರೆ. ಪ್ರಾದೇಶಿಕ ಕೇಂದ್ರದಲ್ಲಿ ಕೆಲಸ ಮಾಡ್ತಾರ ಪ್ರಾದೇಶಿಕ ನಿರ್ದೇಶಕರನ್ನ ಹೆಡ್ ಆಫೀಸಲ್ಲಿ ಕೂರಿಸ್ಕೊಂಡು ಸಂಬಳ ಕೊಡ್ತಾ ಇದ್ದಾರೆ. ಏನಿಲ್ಲ, ಪುಟ್ಟಸ್ವಾಮಿ ಅವ್ರಿಗೆ ಗೆಸ್ಟ್ ಹೌಸ್ನಲ್ಲಿ ಹಾಕಿದ್ವಿ. ಅಲ್ಲೇ ಬೇಕು ಅಂತ ಅವ್ರು ಡಿಮ್ಯಾಂಡ್ ಮಾಡಿದ್ರು, ಬೇರೆ ಕಡೆ ಹಾಕಬೇಡಿ ಅಂತ ಹಾಕೊಟ್ಟಿದ್ವಿ. ಇಲ್ಲ, ಯಾವುದೇ ಅಕ್ರಮನೂ ಆಗಿಲ್ಲ. ಒಂದ್ ನಿಮಿಷ, ಈಗ ಸಾಕಷ್ಟು ಇಲ್ಲಿ ವರ್ಕ್ ಲೋಡ್ ಇಲ್ಲ ಅಂದ್ರೂ ಕೂಡ ಅಕ್ರಮವಾಗಿ ತಾತ್ಕಾಲಿಕವಾಗಿ ನಾವು ನೇಮಕಾತಿ ಮಾಡ್ಕೊಂಡ್ರೆ ಸಾಕಷ್ಟು ಆರೋಪಗಳ ಡಾಕ್ಯುಮೆಂಟ್ಸ್ ಸಹ ನಮ್ಮ ಹತ್ರ ಇದೆ. ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಯಾವುದೇ ಅಕ್ರಮ ಆಗಿಲ್ಲ. ಇದು 2/93 ಅಂತೇಳಿ PV ಕಾಯ್ದೆ ಇದೆ. ಅದು ವಿವೇಚನೆ ಆಧಾರದ ಮೇಲೆ ಅಗತ್ಯತೆಗೆ ಅನುಗುಣವಾಗಿ ಅಂತ ಇದನ್ನ ಮಾಡ್ಕೊಂಡಿರ್ತಾರೆ. ಅವಶ್ಯಕತೆಗಿಂತ ಹೆಚ್ಚಿನ ಸಿಬ್ಬಂದಿ ಇಲ್ಲ, ಅದೆಲ್ಲ ಸುಳ್ಳು ಮಾಹಿತಿ. ಅಲ್ಲ, ಈಗ ಹೇಳ್ತಾ ಇರ್ತಕ್ಕಂಥದ್ದು ಪ್ರಕಾರವಾಗಿ ಅಗತ್ಯಕ್ಕಿಂತ ಹೆಚ್ಚಿನ ಸಿಬ್ಬಂದಿಗಳ ನೇಮಕಾತಿ ಅಲ್ಲ, ಸೆಕ್ಯೂರಿಟಿಗಳು ಅಷ್ಟೇ ಇಲ್ಲ, 10 ಜನ ಇರ್ತಾರೆ ಸರ್, 100 ಸೆಕ್ಯೂರಿಟಿಗೆ ಸಂಬಳವನ್ನು ಅಕ್ರಮ. ಆ ಥರ ಏನಾದ್ರು ಇದ್ರೆ ಕಂಪ್ಲೇಂಟ್ ಬಂದ್ರೆ ಡೆಫಿನೆಟ್ ಆಗಿ ನಾವು ಮಾಡ್ತಾ ಇದೀವಿ, ಅದನ್ನ ನೋಡ್ತೀವಿ, ಚೆಕ್ ಮಾಡಿಸ್ತೀವಿ. ಈಗ ನೀವು ಎಲ್ಲ ರೆಕಾರ್ಡ್ಸ್ ಗಳನ್ನು ಕೂಡ ಕೊಡಕ್ ರೆಡಿ ಇದೀರಿ? ಈಗ ಹೇಳಿದ್ನಲ್ಲ ನಾನು, ಅದನ್ನ ವಿಚಾರಣೆ ಮಾಡ್ತೀವಿ ಅಂತ. ಏನಾದ್ರು ಇದ್ರೆ ಕಂಪ್ಲೇಂಟ್ ಬಂದಿಲ್ಲ ನಮ್ಗೆ, ಯಾವ್ದು ಆ ಥರ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ. ಅವ್ರು ನಿಲ್ಸ್ಕೊಂಡು ನೀವು ಹೇಳೋದು ಬೇಡ, ಹೇಳಿ ಸರ್. ಈಗ ನೀವು ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲಪ್ಪ, ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ನಿಮ್ಗೆ ಅಕ್ರಮ ನೇಮಕಾತಿ ಇಲ್ಲಿ ಆಗಿಲ್ಲ? ಯಾವುದೇ ಅಕ್ರಮ ನೇಮಕಾತಿ ನಾವು ಮಾಡಿಲ್ಲ. VV ಕಾಯ್ದೆ ಏನಿದೆ ಅದರ ಪ್ರಕಾರ ಏನಿದೆ ಅದರ ಅನ್ವಯ ಮಾಡಿರ್ತೀವಿ. ಅಲ್ಲೇ ಪ್ರಾದೇಶಿಕವಾಗಿ ಕೇಂದ್ರ ತೆಗೆದಿದ್ರಲ್ಲ, ಅಲ್ಲೆಲ್ಲ ಅನಗತ್ಯವಾಗಿ ನೇಮಕಾತಿಗಳನ್ನು ಇಲ್ಲ, ಅದೆಲ್ಲ ಮುಂಚಿನ ದಿನಗಳಲ್ಲಿ ಆಗಿರ್ತಕ್ಕಂಥ. ಇತ್ತೀಚೆಗೆ ಯಾವುದು 4 ತಿಂಗಳಿಂದ ಯಾವುದೋ ನೇಮಕಾತಿ ಮಾಡಿಲ್ಲ. ಎಷ್ಟು ಎಂಪ್ಲಾಯ್ಸ್ ಬೇಕು ಅಷ್ಟು ಎಂಪ್ಲಾಯ್ಸ್ ಇದ್ದಾರೆ ಅಷ್ಟೇ ಅಲ್ಲ ಸರ್? ಇದಕ್ಕೆ ನೀವು ಬದ್ಧ ಸರ್? ಈಗ ಯಾವುದು ಹೊಸ ಅಪಾಯಿಂಟ್ಮೆಂಟ್ ತಗೊಂಡೇ ಇಲ್ಲ. ಅಕ್ರಮ ಆಗಿಲ್ಲ ಅಂದ್ರೆ ನೀವು ಬದ್ಧ.